ಆತ್ಮೀಯರೇ, ಇಂದಿನ ತರಗತಿಗಳಿಗೆ ತಮಗೆಲ್ಲ ಸ್ವಾಗತ. ದ್ವಿತೀಯ PUC ರಾಜ್ಯಶಾಸ್ತ್ರ ಸಂಚಿಕೆ 2 1 ಅಂಕದ ಪ್ರಮುಖ ಪ್ರಶ್ನೋತ್ತರಗಳು. ಯಾವ ರಾಷ್ಟ್ರವನ್ನು ಸಾಂಸ್ಕೃತಿಕ ವೈವಿಧ್ಯತೆಗಳ ನಾಡು ಎಂದು ಕರೆಯಲಾಗಿದೆ? ಭಾರತ. ಯಾವ ರಾಷ್ಟ್ರವನ್ನು ಜನಾಂಗೀಯತೆಯ ನಾಡು ಎಂದು ಕರೆಯಲಾಗಿದೆ? ಆಫ್ರಿಕಾ. 86ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಯಾವಾಗ ಅಂಗೀಕರಿಸಲ್ಪಟ್ಟಿತು? 2002ರಲ್ಲಿ ಅಂಗೀಕರಿಸಲ್ಪಟ್ಟಿತು. 86ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯ ಮೂಲಕ ಯಾವ ಕಲಂ ಹೊಸದಾಗಿ ಸಂವಿಧಾನಕ್ಕೆ ಸೇರಿಸಲ್ಪಟ್ಟಿತು? 21A. ಯಾವ ವಯೋಮಿತಿಯ ಮಕ್ಕಳು ಕಡ್ಡಾಯ ಶಿಕ್ಷಣದ ಅಡಿಯಲ್ಲಿ ಬರುತ್ತಾರೆ? 6ರಿಂದ 14 ವರ್ಷ. ಭ್ರಷ್ಟಾಚಾರ ನಿಷೇಧ ಕಾಯ್ದೆ ಯಾವಾಗ ಅಂಗೀಕರಿಸಲ್ಪಟ್ಟಿತು? 1986. ಲೋಕಪಾಲರನ್ನು ಯಾರು ನೇಮಿಸುತ್ತಾರೆ? ರಾಷ್ಟ್ರಪತಿ. ಲೋಕಪಾಲರ ಅಧಿಕಾರ ಅವಧಿ ಎಷ್ಟು ವರ್ಷಗಳು? 5 ವರ್ಷ. CMPಯನ್ನು ವಿಸ್ತರಿಸಿರಿ. ಕಾಮನ್ ಮಿನಿಮಮ್ ಪ್ರೋಗ್ರಾಂ. ಅಸ್ಮಿತೆ ರಾಜಕಾರಣವನ್ನು ಯಾರು ಗುರುತಿಸಿದರು? F.A. ಕಾಫ್ಮನ್. ಯಾವ ದಿನವನ್ನು ಮತದಾರರ ದಿನವೆಂದು ಆಚರಿಸಲಾಗುತ್ತಿದೆ? ಜನವರಿ 25. ಹಣಕಾಸು ಆಯೋಗವನ್ನು ಯಾರು ರಚಿಸುತ್ತಾರೆ? ರಾಷ್ಟ್ರಪತಿ. ಭಾರತದಲ್ಲಿ ಎಷ್ಟು ಬಾರಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಹೇರಲಾಗಿದೆ? 3 ಬಾರಿ. ರಾಷ್ಟ್ರಪತಿ ಆಳ್ವಿಕೆಯ ಸಂದರ್ಭದಲ್ಲಿ ರಾಜ್ಯ ಪಟ್ಟಿಯ ಮೇಲಿನ ಶಾಸನ ಅಧಿಕಾರವನ್ನು ಯಾರು ಚಲಾಯಿಸುತ್ತಾರೆ? ಸಂಸತ್ತು. ರಾಜ್ಯ ಪಟ್ಟಿಯಲ್ಲಿನ ವಿಷಯಗಳನ್ನು 1 ವರ್ಷದ ಮಟ್ಟಿಗೆ ಕೇಂದ್ರ ಪಟ್ಟಿಗೆ ವರ್ಗಾಯಿಸುವ ಅಧಿಕಾರ ಯಾರಿಗಿದೆ? ರಾಜ್ಯಸಭೆಗಿದೆ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಹಣಕಾಸಿನ ಅಧಿಕಾರಾವಧಿ ಯಾರಲ್ಲಿ ಇರುತ್ತದೆ? ಸಂಸತ್ತಿನಲ್ಲಿ ಇರುತ್ತದೆ. ಭ್ರಷ್ಟಾಚಾರದ ಮೂಲ ಪದ ಯಾವುದು? ಲ್ಯಾಟಿನ್ ಭಾಷೆಯ ರಂಪಿಯರ್. ಈ ಭೂಮಿಯಲ್ಲಿ ಪ್ರತಿಯೊಬ್ಬರೂ ಅಗತ್ಯತೆಗೆ ಸಾಲುವಷ್ಟು ಇದೆಯೇ ಹೊರತು ದುರಾಸೆಗಲ್ಲ ಎಂದು ಹೇಳಿದವರು ಯಾರು? ಮಹಾತ್ಮ ಗಾಂಧಿ. ಭಾರತದಲ್ಲಿ ಉದಾರೀಕರಣ ಯಾವಾಗ ಪ್ರಾರಂಭಿಸಲಾಯಿತು? 1991ರಲ್ಲಿ. ಖಾಸಗೀಕರಣ ಯಾವ ದೇಶದಲ್ಲಿ ಮೊದಲು ಪ್ರಾರಂಭಿಸಲಾಯಿತು? ಬ್ರಿಟನ್ ಮತ್ತು ಅಮೆರಿಕ. ನೇಪಾಳದಲ್ಲಿ ಮ್ಯಾಗ್ನಾ ಕಾರ್ಟಾ ಎಂದು ಯಾವುದನ್ನು ಕರೆಯಲಾಗಿದೆ? 2006ರ ಕಾಯ್ದೆಯನ್ನು ನೇಪಾಳದಲ್ಲಿ ಮ್ಯಾಗ್ನಾ ಕಾರ್ಟಾ ಎಂದು ಕರೆಯಲಾಗಿದೆ. ಭೂತಾನಿನಲ್ಲಿ ಪ್ರಜಾಸತ್ತಾತ್ಮಕ ಚಳವಳಿ ಪ್ರಾರಂಭವಾಗಲು ಸ್ಫೂರ್ತಿ ಯಾರು? S.K. ನ್ಯೂಪೆನ್. ಈಜಿಪ್ಟಿನಲ್ಲಿ ಸಂವಿಧಾನವನ್ನು ಯಾವಾಗ ಜಾರಿಗೊಳಿಸಲಾಯಿತು? 2011ರಲ್ಲಿ. ಈಜಿಪ್ಟಿನಲ್ಲಿ ಬದಲಾವಣೆಯ ಪ್ರಥಮ ಚಳವಳಿ ಯಾವಾಗ ಪ್ರಾರಂಭವಾಯಿತು? 1952. ಲಿಬಿಯಾದ ನಿರಂಕುಶಾಧಿಕಾರಿಯನ್ನು ಹೆಸರಿಸಿ. ಮೊಹಮ್ಮದ್ ಗಡಾಫಿ. ಸಿರಿಯಾ ದೇಶವು ಫ್ರಾನ್ಸ್ನಿಂದ ಯಾವಾಗ ಮುಕ್ತಿ ಪಡೆಯಿತು? 1946. WTOವನ್ನು ವಿಸ್ತರಿಸಿ. ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್. ಭೂತಾನಿನಲ್ಲಿ ಪ್ರಜಾಸತ್ತಾತ್ಮಕ ಚಳವಳಿ ಯಾವಾಗ ಪ್ರಾರಂಭವಾಯಿತು? 1990. ಜೀನ್ ಬೋಡಿನ್ ರವರ ಕೃತಿಯನ್ನು ಹೆಸರಿಸಿ. ದ ರಿಪಬ್ಲಿಕಾ. ವಿಶ್ವಸಂಸ್ಥೆ ಯಾವಾಗ ಅಸ್ತಿತ್ವಕ್ಕೆ ಬಂದಿತು? 1945 ಆಗಸ್ಟ್ 24. ವಿಶ್ವಸಂಸ್ಥೆಯ ಸನ್ನಿಧಿಗೆ ಸಹಿ ಮಾಡಿದ ಮೂಲ ಸದಸ್ಯ ರಾಷ್ಟ್ರಗಳೆಷ್ಟು? 51 ರಾಷ್ಟ್ರಗಳು. ಪ್ರಸ್ತುತ ವಿಶ್ವಸಂಸ್ಥೆ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟು? 193. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಒಂದು ರಾಷ್ಟ್ರದಿಂದ ಎಷ್ಟು ಸದಸ್ಯರು ಭಾಗವಹಿಸುವರು? 5 ಸದಸ್ಯರು. ಅಂತಾರಾಷ್ಟ್ರೀಯ ನ್ಯಾಯಾಲಯ ಎಲ್ಲಿದೆ? ನೆದರ್ಲ್ಯಾಂಡ್ನ ಹೇಗ್. ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿ ಎಲ್ಲಿದೆ? ಅಮೆರಿಕನ್ ನ್ಯೂಯಾರ್ಕ್. ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಎಷ್ಟು ನ್ಯಾಯಾಧೀಶರು ಇರುತ್ತಾರೆ? 15 ನ್ಯಾಯಾಧೀಶರು ಇರುತ್ತಾರೆ. ಸಾರ್ಕಿನ ಪಿತಾಮಹ ಯಾರು? ಮುಜಬರ್ ರೆಹಮಾನ್. ಬ್ರಿಕ್ಸ್ನ ಸದಸ್ಯ ರಾಷ್ಟ್ರಗಳನ್ನು ಎಷ್ಟು? 5. ಸಿಮ್ಲಾ ಒಪ್ಪಂದದಲ್ಲಿ ಸಹಿ ಹಾಕಿದವರು ಯಾರು? ಇಂದಿರಾ ಗಾಂಧಿ ಮತ್ತು ಭುಟ್ಟೋ. ತಾಸ್ಕೆಂಟ್ ಒಪ್ಪಂದದಲ್ಲಿ ಸಹಿ ಹಾಕಿದವರು ಯಾರು? ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಆಯೂಬ್ ಖಾನ್. ಪಂಚಶೀಲ ತತ್ವಕ್ಕೆ ಸಹಿ ಹಾಕಿದವರು ಯಾರು? ಭಾರತ ಪ್ರಧಾನಿ ಮತ್ತು ಚೀನಾದ ಅಧ್ಯಕ್ಷ. ಭಂಗಬಂಧು
ಎಂದು ಯಾರನ್ನು ಕರೆಯಲಾಗಿದೆ? ಮುಜಿಬುರ್ ರೆಹಮಾನ್ ಖಾನ್. ಬಾಂಗ್ಲಾದೇಶ ಯಾವಾಗ ಜನ್ಮ ತಾಳಿತು? 1971ರಲ್ಲಿ ಬಾಂಗ್ಲಾದೇಶ ಜನ್ಮ ತಾಳಿತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ, ಸರ್ವೇ ಜನ ಸುಖಿನೋ ಭವಂತು. ಯಾರೆಲ್ಲ ಇದುವರೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನದೊಂದಿಗೆ ನಿಮ್ಮ ಬೆಂಬಲ ಇರುತ್ತೆ ಅಂತೇಳಿ ನನ್ನ ಸದಾಶಯದಲ್ಲಿ ಹೇಳ್ತಾ ಇದ್ದೇನೆ. ಸರ್ವರಿಗೂ ಶುಭವಾಗಲಿ.